ಟಾನಿಕಲ್ಲಿ ಯಾರ್ಯಾರು ಬೇಕಾದ್ರೆ ಹೇಳಿ ತಂದ್ಕೊಡ್ತೀನಿ ಪಾರ್ಸಲ್. ಏನೋ ಬೇಕು ನಿನಗೆ, ಏನೋ ಬೇಕು. 2250 ರಿಟರ್ನ್ ಅಮೌಂಟೇ ಕೊಟ್ಬಿಟ್ನಲ್ಲ 4 ರೂಪಾಯಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ತುಂಬಾ ದಿವಸ ಆಯ್ತು, ಒಂದು ವಾರ ಆಯ್ತು ಕೆಲಸನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇವತ್ತು ಕೆಲಸ ಮಾಡಕ್ಕೆ ಬಂದೀನಿ. ಇವತ್ತು 30ನೇ ತಾರೀಕು, ಈ ವರ್ಷದ ಕೊನೆಯ 30ನೇ ಡೇಟು. ನಾಳೆ 31 ಬರುತ್ತೆ. ಈ ವರ್ಷದ ಕೊನೆಯ ಡೇಟು 31 ಡಿಸೆಂಬರು. ಟೈಮಿಂಗ್ ಬಂದುಬಿಟ್ಟು 7:23 ಆಗಿದೆ. ಯೂಟ್ಯೂಬಿಂದ ಆರ್ಡ್ರ್ ಬಿದ್ದೈತೆ ಒಂದು ವಸಂತ ನಗರಕ್ಕೆ. ವಸಂತ ನಗರಕ್ಕೆ ಆರ್ಡ್ರ್ ಬಿದ್ದಿರೋದು ಇದು ಫಸ್ಟ್ನೇ ಆರ್ಡ್ರು ಇವತ್ತಿಂದು. ಬರ್ರಿ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ, ಯಾವ ಥರ ಅರ್ನಿಂಗ್ಸ್ ಕೊಡ್ತಾನೋ. ಸ್ಲಾಟು 4 ಗಂಟೆವರೆಗೆ ಬುಕ್ ಮಾಡ್ಕೊಂಡಿದ್ದೀನಿ, ಆಮೇಲೆ 7 ಗಂಟೆಯಿಂದ 11 ಗಂಟೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಬರ್ರಿ ಈಗ ಡ್ಯೂಟಿ ಚಾಲು ಮಾಡಿದ್ದೀನಿ. ಆರ್ಡರ್ ಬಿದ್ದೈತಿ, ಪಿಕಪ್ ಮಾಡ್ಕೋಗೋಣ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಂಡು ರಾಡಿ ತೆಗಿತಾರೆ ರಾಡಿನ. ಇವಾಗ ಫಸ್ಟ್ ಆರ್ಡ್ರು ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಬಂದುಬಿಟ್ಟು ವಸಂತ ನಗರಕ್ಕೆ ಇರೋದು ಫಸ್ಟ್ ಡ್ರಾಪು. ಏಟ್ರೂಮಿಂದ ಪಿಕಪ್ ಆಯಿತು ಬಳ್ಳಾರಿ ರೋಡು. ಬರ್ರಿ ಇದು ಡ್ರಾಪ್ ಮಾಡೋಕೆ ಹೋಗೋಣ. ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ. ಫಸ್ಟು 7:36 ಆಗಿದೆ. ಎಷ್ಟು ರೂಪಾಯಿ ಕೊಟ್ಟವನಪ್ಪ ಅಂದರೆ ಇದಕ್ಕೆ 46 ರೂಪಾಯಿ ಕೊಟ್ಟವನೆ 4 ಕಿಲೋಮೀಟ್ರಿಗೆ. ಇದೆ ನಾಳೆಗೆ ಏನು ಆಫರ್ ಕೊಟ್ಟವನೆ, ನಾಳೆ ನೋಡೋಣ. ಇವಾಗ ವಸಂತ ನಗರದಲ್ಲಿ ಇದ್ದೀನಿ, ನೋಡೋಣ. ಔಟ್ ಆಫ್ ಝೋನಲ್ಲಿ ಇದ್ದೀನಿ, ಝೋನಲ್ಲೇ ಪಕ್ಕದಲ್ಲಿ ಇರೋದು. ಬರೀ ಸೆಕೆಂಡ್ ಆರ್ಡ್ರ್ ಎಲ್ಲಿ ಬೀಳುತ್ತಾ ಸಿಗ್ತೀನಿ ಆಮೇಲೆ. ಇವಾಗ 3 ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ ಸ್ನೇಹಿತರೆ. 114 ರೂಪಾಯಿ ಅರ್ನಿಂಗ್ಸ್ ಇದೆ. 1 ಅವರ್ ಡ್ಯೂಟಿ ಮಾಡಿದ್ದೀನಿ. ಇಲ್ಲಿ ನೋಡಿ, ಗಣೇಶ ಫುಡ್ಸಿಂದ ಕೊಟ್ಟಿರೋದು ಆರ್ಡ್ರ್. 11 ರೂಪಾಯಿ ಟ್ರಾವೆಲ್ ಪೇ, 10 ರೂಪಾಯಿ ಸರ್ಜು. ಇವಾಗ ಸರ್ಜ್ ಇರೋದು ಎಷ್ಟಪ್ಪ ಅಂದರೆ 40% ಇದೆ. ಬರೀ 20 ರೂಪಾಯಿ ಆರ್ಡ್ರ್ ಅವ್ನು ಕೊಡ್ತಾ ಇದ್ದಾನೆ. ಇದೊಂದು ಆರ್ಡ್ರ್ ಬಿದ್ದಿರೋದು. ಇವಾಗ 4ನೇ ಆರ್ಡ್ರ್ ಬಿದ್ದೈತೆ. ಈಟ್ ಫಿಟ್ಟು ವಸಂತ ನಗರಕ್ಕೆ. ಇಲ್ಲಿಂದ ಇವಾಗ ವಸಂತ ನಗರಕ್ಕೆ ಹೋಗಬೇಕು. ಇವಾಗ ಇಲ್ಲೇ ಸಂಜಯನಗರ ಉಡುಪಿ ಗಾರ್ಡನ್ ಹತ್ರ ನಿಂತ್ಕೊಂಡಿದ್ದೀನಿ. ಆರ್ಡ್ರ್ ಬಂದುಬಿಟ್ಟು 8 ಆರ್ಡ್ರ್ ಆಗಿದೆ. 2 ಅವರ್ 23 ನಿಮಿಷ, 271 ಅರ್ನಿಂಗ್ಸ್ ಆಗಿದೆ. ನೋಡೋಣ. ಇವಾಗ ಟೈಮ್ ಬಂದುಬಿಟ್ಟು 9:40 ಆಗಿದೆ. ಇನ್ನೂ ಯಾವುದೋ ಆರ್ಡ್ರ್ ಬಿದ್ದಿಲ್ಲ. ಆರ್ಡ್ರ್ ಬಿದ್ದ ಸಿಗುವ ಆಮೇಲೆ. ಮತ್ತು ಯಾರಾದರೂ ಹೊಸೊಬ್ಬರು ಬರಬೇಕಾದ್ರೆ ಜಾಯ್ನಿಂಗ್ ಆಗಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ಗೆ DM ಮಾಡಿ ಅವ್ರು ನಾನು ರೆಫರ್ ಮಾಡಿಕೊಡ್ತೀನಿ. ದಯವಿಟ್ಟು ಯಾರು ಹೊಸೊಬ್ಬರು ಬರಬೇಕಾದ್ರೆ ಇವಾಗಲೇ ಜಾಯ್ನಿಂಗ್ ಆಗಿ. ಯಾಕಂದರೆ ಜಾಯ್ನಿಂಗ್ ಬೋನಸ್ಸು ಚೆನ್ನಾಗಿದೆ, ಮತ್ತು ರೆಫರ್ ಮಾಡಿದ್ರೆ ನನಗೂ ಚೆನ್ನಾಗಿ ಬರುತ್ತೆ. ಒಂದು 8,000 ರೆಫರಲ್ ಬೋನಸ್ ಇದೆ. ಇಲ್ಲಿ ನೋಡ್ಬೋದು, ರೆಫರ್ ಮಾಡಿದ್ರೆ ನೋಡಿ 8,000 ಅಂತ ತೋರಿಸ್ತಾ ಇದೆ. 8,000 ರೂಪಾಯಿ ನನಗೆ ಬರುತ್ತೆ. ನಿಮಗೆ ಝೋನ್ ವೈಸ್ ಡಿಪೆಂಡೆಂಟ್ ಝೋನಲ್ಲಿ ಎಷ್ಟು ಜಾಯ್ನಿಂಗ್ ಬೋನಸ್ ಬರುತ್ತೆ ಅದ್ರ ಮೇಲೆ ಇರುತ್ತೆ. ಯಾವ ಬೇಕು ಝೋನ್ ಅದನ್ನು ಝೋನ್ ಹಾಕ್ಸ್ಬಿಟ್ಟು ಕೊಡ್ತೀನಿ. ದಯವಿಟ್ಟು ಯಾರು ಬೇಕಾದ್ರೆ ನನ್ನ SRJ ಅಥವಾ KSND1 ಅಂತ ಇನ್ಸ್ಟಾಗ್ರಾಮ್ ID ಇದೆ ನಮ್ಮದು. ಇದರಲ್ಲಿ ಪ್ರೊಫೈಲಲ್ಲೂ ಯೂಟ್ಯೂಬ್ ಚಾನಲ್ ಪ್ರೊಫೈಲಲ್ಲೂ ಇರುತ್ತೆ. ಬೇಕಾದ್ರೆ ಹೋಗ್ಬಿಟ್ಟು ಇದನ್ನು ಬಂದು ಫಾಲೋ ಮಾಡಿ, ಮತ್ತು ಇದನ್ನು DM ಮಾಡಿ ನನಗೆ. ಇವಾಗ ಯಲಹಂಕದಲ್ಲಿ ಇದ್ದೀನಿ. 10:30 ಟೈಮ್ ಆಗಿದೆ. ಆರ್ಡರ್ಸ್ ಬಂದುಬಿಟ್ಟು 11 ಆಗಿರೋದು. ಇದು ರಿಫ್ರೆಶ್ ಆಗಬೇಕು ಇನ್ನೂ. ಅಂದರೆ ಅದು ಆರ್ಡರ್ ಕೌಂಟ್ ತೊಗೊಂಡಿದೆ, ಆದರೆ ಅಮೌಂಟ್ ಕೌಂಟಿಗೆ ತೊಗೊಂಡಿಲ್ಲ. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ 300 ಚಿಲ್ಲರೆ ಆಗಿರೋದು. ಇನ್ನು ತೋರಿಸ್ತೀನಿ ನಿಮಿಷ. ಓಪನ್ ಆಗೋ ನೋಡೋಣ. ಇದು ಓಪನ್ ಆದಮೇಲೆ ತೋರಿಸ್ತೀನಿ. ಅಲ್ಲಿವರೆಗೆ ಯಾರಾದರೂ ಮತ್ತೆ ಹೇಳ್ತಾ ಇದ್ದೀನಿ, ಹೊಸಬ್ರು ಯಾರು ಜಾಯ್ನಿಂಗ್ ಆಗಬೇಕಾದ್ರೆ ಇದೇ ತಿಂಗಳು ಜಾಯ್ನಿಂಗ್ ಆಗಿಬಿಡುತ್ತೆ. ಜಾಯ್ನಿಂಗ್ ಬೋನಸ್ ಚೆನ್ನಾಗಿ ಕೊಡ್ತಾ ಇದ್ದೀನಿ, ಅದಕ್ಕೆ ಕೆಳಗಡೆ ಬಂದಿದ್ದೀನಿ. ನೋಡೋಣ ಇರಿ. ಏನು ಲಿಫ್ಟಲ್ಲಿ ನೆಟ್ವರ್ಕೇ ಬರಲಿಲ್ಲ. ಅದರಲ್ಲಿ ಬೇರೆ ರಿಟರ್ನ್ ಅಮೌಂಟ್ ಬೇರೆ ಐತೆ. 5 ನಿಮಿಷ ವೇಟ್ ಮಾಡಬೇಕಾಗಿದೆ ಇಲ್ಲೇ. ಇಲ್ಲರೆ ಮತ್ತೆ ಆರ್ಡ್ರ್ ಕೊಟ್ಟರೆ ಅವ್ರು ತೊಗೊಂಡ್ಬಿಟ್ಟು ಹೋಗೋದು. ಎಲ್ಲರೂ ಅಮೌಂಟ್ ಕೊಟ್ಟರೆ ಕೊಡ್ತಾನೆ ಬೇಗ. ಬಂತು ಟುಡೇ 383 ಅರ್ನಿಂಗ್ಸ್ ಇದೆ. 3.5 ಗಂಟೆ 11 ಆರ್ಡ್ರ್ ಆಗಿರೋದು. ರಿಟರ್ನ್ ಬಂದುಬಿಟ್ಟು 31 ಆರ್ಡ್ರ್ ಇದೆ. ಇದು ಆರ್ಡ್ರ್ ಎಷ್ಟು ಕಿಲೋಮೀಟ್ರ್ ಅಂತ ಬಂದಿದ್ದೀನಿ ಗೊತ್ತಾ? 71 ರೂಪಾಯಿ ಕೊಟ್ಟಿರೋದು. ಇದಕ್ಕೆ ಕಿಲೋಮೀಟ್ರ್ ತೋರಿಸ್ತೀನಿ, ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅಂತ. ಆಲ್ಮೋಸ್ಟು ಎಲ್ಲೈತೆ 12.5 ಕಿಲೋಮೀಟ್ರು. ಇಲ್ಲಿ ತೋರಿಸೋರು 12 ಕಿಲೋಮೀಟ್ರ್. ನಾನು ಬಂದಿರೋದೇ ಪಿಕಪ್ಪೇ ಅಲ್ಲಿಂದ JMLಯಿಂದ 3.5 ಕಿಲೋಮೀಟ್ರ್ ಬಂದಿರೋದು. ಡ್ರಾಪ್ ಬಂದುಬಿಟ್ಟು 11 ಕಿಲೋಮೀಟ್ರ್ ಇತ್ತು. ಟೋಟಲ್ ಈ ಥರ ಮೋಸ ಮಾಡೋಣ ನೋಡಿ, ಏನು ಮಾಡ್ತೀರಾ ನೋಡೋಣ. ಇವಾಗ ಯಲಹಂಕದಲ್ಲಿ ಇದ್ದೀನಿ. ಇವಾಗ ಝೋನ್ ಕಡೆ ಹೋಗೋಣ. ಹಾಗೆ ಸಿಗ್ತೀನಿ ಆಮೇಲೆ ಆರ್ಡ್ರ್ ಬಿದ್ದ ಮೇಲೆ. ಇವಾಗ ಟೈಮಿಂಗ್ ಬಂದುಬಿಟ್ಟು 12 ಗಂಟೆ ಆಗಿದೆ. 12 ದೇವಿ ನಗರದಲ್ಲಿ ಇದ್ದೀನಿ. ಚೈನ್ ಸ್ವಲ್ಪ ಲೂಸ್ ಆಗಿದ್ದು, ಟೈಟ್ ಮಾಡ್ತಾಯಿರೋ ಚೈನ್ ಮತ್ತು ಬ್ರೇಕು ಗಾಡಿದು. 508 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 4 ಅವರ್ 46 ನಿಮಿಷ, 14 ಆರ್ಡ್ರ್ ಹೊಡೆದಿದ್ದೀನಿ. ಫಸ್ಟ್ ಟಾರ್ಗೆಟಿಗೆ ಇನ್ನೂ 9 ಆರ್ಡ್ರ್ ಆಗಬೇಕು. ನೋಡೋಣ. ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ನೋಡಿ 50 ಎಕ್ಸ್ಟ್ರಾ ಪರ್ ಆರ್ಡ್ರಿಗೆ ಅಂತ ಕೊಟ್ಟಿರೋದು ನನಗೆ. ಅಂದರೆ ಒಂದು ವಾರ ಕೆಲಸ ಮಾಡಿಲ್ಲವಲ್ಲ, ಅದಕ್ಕೆ ಎಕ್ಸ್ಟ್ರಾ ಕೊಟ್ಟವನೆ. ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ 12:46 2 ಆರ್ಡ್ರ್ ಕೊಟ್ಟವನೆ. ಒಂದು ವಿಷ್ಣು ಗಾರ್ಡನಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ಮೆಕ್ಡಾನ್ಸಿಂದ ಡ್ರಾಪ್ ಹೆಂಗೆ ಕೊಟ್ಟ ನೋಡಿ. ಒಂದು ಆನಂದ್ ನಗರ, ಇನ್ನೊಂದು ಭದ್ರಪಾಲೇಟು. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ಅದೇ 500 ಚಿಲ್ಡ್ರೇನಾಗಿದೆ. ಇದು ಟುಡೇದಲ್ಲಿ ಹೋಗ್ಬೇಕು 508 ರೂಪಾಯಿ ಆಗಿದೆ. ಇದು 2 ಆರ್ಡ್ರ್ ಕೊಟ್ಟರೆ ಏನು 1.5 ಆರ್ಡ್ರ್ ಕೌಂಟ್ ಮಾಡ್ತಾ ನಮ್ಗೆ ಗೊತ್ತಿಲ್ಲ.
ನೋಡೋಣ ಇವೆರಡು ಆರ್ಡ್ರ್ ಕೊಟ್ಬಿಟ್ಟು ಸಿಗ್ತೀನಿ. 50 ರೂಪಾಯಿ ಸರ್ಜರಿದು 2 ಆರ್ಡ್ರ್ ಕೊಟ್ಟವನೆ. ಒಂದಕ್ಕೆ 80 ರೂಪಾಯಿ, ಇನ್ನೊಂದಕ್ಕೆ 60 ರೂಪಾಯಿ ಕೊಟ್ಟವನೆ. ನೋಡೋಣ ಈ ಆರ್ಡ್ರ್ ಕೊಟ್ಟರೆ 2 ಕೊಟ್ಟರೆ ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ. ಒಂದು 120, 130, 140 ರೂಪಾಯಿ ಆಗುತ್ತೆ. ಬೇಗ ಆರ್ಡ್ರ್ ಹೊಡೆಯೋಣ, ಯಾಕಂದರೆ ಟಾರ್ಗೆಟ್ ಮುಗಿಸ್ಬೇಕಾಯ್ತು. ಫಸ್ಟ್ ಟಾರ್ಗೆಟ್ ಮುಗಿಸ್ಬೇಕು. ಇವಾಗ ಮಧ್ಯಾಹ್ನ 3 ಗಂಟೆ 4 ಗಂಟೆ ಅಷ್ಟರಲ್ಲಿ. ಇವಾಗ ವಸಂತ ನಗರದಲ್ಲಿ ಇದೀನಿ. ಟೈಮ್ 2:17 ಆಗಿದೆ. ಇನ್ನು ಆಲ್ಮೋಸ್ಟ್ 45 ನಿಮಿಷ ಇರೋ ಸರ್ಜು. 7 ಅವರ್ ಆಗಿದೆ ಡ್ಯೂಟಿ ಮಾಡಿ. 891 ಅರ್ನಿಂಗ್ಸು, 19 ಆರ್ಡ್ರ್ ಆಗಿದೆ. ಇಲ್ಲೇ ವಸಂತ ನಗರದಲ್ಲಿ ಇದ್ದೀನಿ, ಝೋನಲ್ಲಿ. ಆದರೆ ಔಟ್ ಆಫ್ ಝೋನ್ ಅಂತ ತೋರಿಸ್ತಾ ಇದು. ಅಲ್ಲಿ ಮುಂದೆ ಒಂದು 100 ಮೀಟ್ರ್ ಹೋದರೆ ಝೋನ್ ಅಂತ. ಇಲ್ಲಿಗೆ ಒಂದು ಯಾವುದೋ ಕೊಟ್ಟನಪ್ಪ. ಎಲ್ಲಿ ಕೊಟ್ಟ? 9.5 ಕಿಲೋಮೀಟ್ರು. ಇಲ್ಲಿ ಜಯನಗರ ಕೊಟ್ಟವನೆ. ಯಾವುದು ಡ್ರಂಕಿನ್ ಅಂತ. ಇಲ್ಲಿಂದ ಮುಂದ್ಗಡೆಯಿಂದ ಬಂದ್ರಿ ಪಿಕಪ್ ಮಾಡಿ ಹೋಗೋಣ. 114 ರೂಪಾಯಿನಾ? ಏನಿದು ಇಷ್ಟೇನಾ ಅಮೌಂಟು? ಇಲ್ಲಿಗೆ 9 ಅಂದರೆ 40 ರೂಪಾಯಿ ಕೊಟ್ಟನಾ? ಎಷ್ಟು ಅಡುಗುಡಿ ಜಯನಗರ ಕಡೆ. ಬರ್ರಿ ತೊಗೊಂಡು ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಹೋಗೋಣ ಪಿಕಪ್ ಮಾಡಿಕೊಂಡು. ಇವಾಗ ಕೋರ್ಮಂಗಲ ಟಾನಿಕ್ ಹತ್ರ ಇದ್ದೀನಿ. ಇಲ್ಲಿಂದ ಎಲ್ಲಿ ಆರ್ಡ್ರ್ ಕೊಟ್ಟವ ನೋಡಿ. ನಮ್ಮ ವಸಂತ ನಗರಕ್ಕೆ ಏರಿಯಾಗೆ ಆರ್ಡ್ರ್ ಕೊಟ್ಟವನೆ. ಆಲ್ಮೋಸ್ಟು ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ವಸಂತ ನಗರಕ್ಕೆ. ಆದರೆ ಏನು ಗೊತ್ತಾ, 4 ಕಿಲೋಮೀಟ್ರ್ ಪಿಕಪ್ ಬಂದಿದ್ದೀನಿ. ಹತ್ತತ್ರ MG ರೋಡ್ ಹತ್ರ ಹೋಗ್ಬಿಟ್ಟು ರಿಟರ್ನ್ ಬಂದಿದ್ದೀನಿ. ಇದು ಯಾವುದೋ ಕುಟ್ಟಾ ಕೊಚ್ಚೂರಿ ರೆಸ್ಟೋರೆಂಟ್ ಅಂತೆ. ಇಲ್ಲಿಂದ ಬಿದ್ದಿರೋದು ಆರ್ಡ್ರು. ಇವಾಗ ಅರ್ನಿಂಗ್ಸ್ ಬಂದು ಇವತ್ತು ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ ನೋಡಿ, ಇಲ್ಲಿ ಟುಡೇ ಅರ್ನಿಂಗ್ಸ್ದು 8 ಅವರ್ 10 ನಿಮಿಷ 1042. ಇನ್ನು ಫಸ್ಟ್ ಟಾರ್ಗೆಟೇ 3 ಆರ್ಡ್ರ್ ಬೇಕಾಗಿದೆ. ಆದರೆ ಇವ್ರು ಹೇಳ್ತಾರೆ ಇನ್ನೂ 1 ಅವರ್ ಆರ್ಡ್ರು 1 ಅವರ್ ಇನ್ನೂ ವೇಟ್ ಮಾಡಬೇಕಂತ. ಇನ್ನೂ ಐಟಮ್ ಯಾವುದೂ ರೆಡಿ ಇಲ್ಲಂತೆ. ಇದು ಯಾವುದೋ ಆಲೂ ಪಿಜ್ಜಾ ಕಚೋರಿ 6, ಟೋಟಲ್ 8 ಪೀಸಸ್ ಅಂದರೆ ಟೋಟಲ್ 24 ಪೀಸ್ ಐತಂತೆ ಇದು. ಇದಕ್ಕೆ ವೇಟ್ ಮಾಡಬೇಕಂತ. ಇನ್ನು ವೇಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು. 3:30 ಗಂಟೆ ಆಗಿದೆ ಟೈಮು. ಇಲ್ಲೇ ಎಲ್ಲಾದರೂ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ಸಿಗ್ತೀನಿ. ಟಾನಿಕಲ್ಲಿ ಯಾರ್ಯಾರು ಬೇಕಾದರೂ ಹೇಳಿ ತಂದುಕೊಡ್ತೀನಿ ಪಾರ್ಸಲು, ದುಡ್ಡು ಕೊಟ್ಟರೆ ಮಾತ್ರ ಇರಿ. ಇವಾಗ ಸಾಯಂಕಾಲ ಸಿಗ್ತೀನಿ ಡೈರೆಕ್ಟ್ 7 ಗಂಟೆಗೆ. ನೋಡಿ ಇಷ್ಟು ದೊಡ್ಡ ಐಟಮ್ ಕೊಟ್ಬಿಟ್ಟವ್ರು. ಎಷ್ಟು ದೊಡ್ಡ ಐಟಮ್ ಇರೋದು 4 ಗಂಟೆ ಇರೋದು. ಆ ಕಚೋರಿಯಿಂದ ಬಿದ್ದಿರೋ ಆರ್ಡ್ರು 4 ಗಂಟೆ ಆಗಿದೆ. ಬಾಲ್ ಕಟ್ರ್ ಹಾಕಿದ್ದೀನಿ. ಅವ್ರು ಕಾಲ್ ಮಾಡಿದ್ದಾರೆ ಕಸ್ಟಮರ್ ಕೇರ್ ಅವ್ರು. 4 ಆಗಿದೆ. ಇದು ಡ್ರಾಪ್ ಮಾಡೋಕ್ಕೆ ಹೋಗ್ಬೇಕು. ಮೆತ್ತಗೆ ತೊಗೊಂಡು ಹೋಗ್ತೀನಿ ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ. ರೂಮಲ್ಲೇ ಇದ್ದೀನಿ. 70 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಕೊಟ್ಟವನೆ. ಅದಕ್ಕೆ ಲಾಗಿನ್ ಆಗಿಬಿಟ್ಟಿದ್ದೀನಿ. ಇನ್ನೂ ಒಂದು ಆರ್ಡ್ರ್ ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ ಮುಗಿಯೋಕ್ಕೆ 1100 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 9 ಅವರ್ ಡ್ಯೂಟಿ ಮಾಡಿದ್ದೀನಿ. ಆದರೆ ಲಾಗಿನ್ನು ತುಂಬ ಲೇಟ್ ಆಗಿದ್ರೆ 4 ಗಂಟೆ ಲಾಗೌಟ್ ಮಾಡಿರೋದು ಆರ್ಡ್ರ್ ಕೊಡೋಕ್ಕೆ. ಅದಕ್ಕೆ ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 6:47 ಆಗಿದೆ. ಟೈಮಿಂಗ್ಸ್ 1300 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 10 ಅವರ್ ಟೈಮ್ ಆಯಿತು. ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ಇಲ್ಲೇ Q3 ರೆಸ್ಟೋರೆಂಟ್ ಮುಂದೆ ಇಂಟರ್ನಲ್ ಪೆಟ್ರೋಲ್ ಹತ್ರ ಡ್ರಾಪ್ ಕೊಟ್ಟಿರೋದು ಕೇಕ್ ಆಬ್ರಿಯಿಂದ. ಇವಾಗ ಇಲ್ಲಿಂದ ಆರ್ಡ್ರ್ ಕೊಡಲಿಲ್ಲ ಅಂದ್ರೂ ನಮ್ಮ ಝೋನಿಗೆ ನಾವು ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 9:01 ಆಗಿದೆ. ಟಾರ್ಗೆಟ್ ಬೇಕಾಗಿರೋದು ನನಗೆ ಇನ್ನೂ 3 ಆರ್ಡ್ರ್ ಬೇಕಾಗಿದೆ. ಇನ್ನೂ 2 ಅವರ್ ಲಾಗಿನ್ ಆಗಿರಬೇಕು. 1880 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ ಇವಾಗ. ಬೂಬ್ಸ್ ಅಂದರೆ ಇಲ್ಲೇ ಇದ್ದೀನಿ, ಹತ್ರನೇ. ಬೂಬ್ಸ್ ಅಂದರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇರೋದು ಬಿಲ್ಡಿಂಗು. ನೋಡೋಣ ಇಲ್ಲಿಂದ ಸಂಜಯನಗರ ಇಲ್ಲಿ ನೋಡಿ ಲೊಕೇಶನ್ ಎಲ್ಲಿದ್ದೀನಿ ನಾನು ತೋರಿಸ್ತೀನಿ. ಪಕ್ಕದಲ್ಲೇ ಝೋನು. ಆದರೆ 4 ರೂಪಾಯಿ ರಿಟರ್ನ್ ಕೊಟ್ಬಿಟ್ಟವನೆ. ನಂದೆಲ್ಲಿ ತೋರಿಸ್ತೈತೆ? ಮ್ಯಾಪಿನ ಝೋನ್ ಒಳಗಡೆ ತೋರಿಸ್ತೈತೆ. ರಿಟರ್ನ್ ಅಮೌಂಟೇ ಕೊಟ್ಬಿಟ್ನಲ್ಲ 4 ರೂಪಾಯಿ. ಏನು ಇಷ್ಟು ಬೇಗ ಕೊಟ್ಬಿಟ್ಟ? 4 ರೂಪಾಯಿ ರಿಟರ್ನ್ ಅಮೌಂಟೇ ಕೊಟ್ಬಿಟ್ಟವನೆ. ಹಾಂ, ಕರೆಂಟ್ ಲೊಕೇಶನಾ? ಐ ವಿಲ್ ಬ್ಯಾಕ್ ಟು ಮೈ ಝೋನ್. ಏನು ಅರ್ಥನೇ ಆಗಲಿಲ್ಲ. ಇದೇನು ಮಾಡ್ದಂತ ನನ್ನ ಮಗ. ಹೌದು ಇರಿ, ಏನಾಯ್ತು ಅಂತಲೇ ಗೊತ್ತಾಗಿಲ್ಲ ನನಗೂ. ಝೋನಲ್ಲೇ ಇದ್ದೀನಿ, ಹತ್ತತ್ರನೇ ನೋಡಿ. ಝೋನಲ್ಲೇ ತೋರಿಸ್ತಾ ಇದ್ದೀನಿ. 4 ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು, ಅದು ತೋರಿಸ್ತಾ ಇದ್ದಾನೆ. ನೋಡೋಣ ಇರಿ, ಕೊಟ್ಟನ ಏನಂತ. 4 ರೂಪಾಯಿ ರಿಟರ್ನ್ ಅಮೌಂಟ್ ಕೊಟ್ಟ ನೋಡಿ ಅಷ್ಟೇ. ನೋಡೋಣ ಇವಾಗ 1800 ಚಿಲ್ಲರೆ ಆಗಿದೆ. ಇವಾಗ ಇಲ್ಲೇ ಝೋನಲ್ಲಿ ಇದ್ದೀನಿ. ನೋಡೋಣ ಯಾವುದಾದ್ರು ಆರ್ಡ್ರ್ ಕೊಟ್ಟರೆ ಏನು ಬೇಕಾಗಿರೋದು 3 ಆರ್ಡ್ರು, ಆಮೇಲೆ ಸಿಗ್ತೀನಿ. ಇವಾಗ ನ್ಯೂ ಬೇಲ್ ರೋಡು ಇದರಲ್ಲಿ ಇದ್ದೀನಿ, ನಂದಿನಿ ಡಿಲೆಕ್ಸಲ್ಲಿ. ಟಾರ್ಗೆಟ್ ಅಂದರೆ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ. 35 ಆರ್ಡ್ರ್ ಕಂಪ್ಲೀಟ್ ಆಗಿಬಿಟ್ಟಿದೆ. 2100 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ಇಲ್ಲೇ ಒಂದು ಲೋಕಲ್ ಆರ್ಡ್ರ್ ಕೊಟ್ಬಿಟ್ಟವನೆ ನಂದಿನಿ ಡಿಲೆಕ್ಸಿಂದ. ಇಲ್ಲೇ ಪಕ್ಕದಲ್ಲೇ ಇರೋದು. ಇನ್ನೂ ಫುಡ್ ರೆಡಿ ಇಲ್ಲ. ಆದರೆ ಬೇಗ ಕೊಟ್ಟರೆ ಇನ್ನೊಂದು ಆರ್ಡ್ರ್ ಹೊಡೆದ್ರೆ ಆಲ್ಮೋಸ್ಟ್ 50 ರೂಪಾಯಿ ಸರ್ಚ್ ಸಿಗುತ್ತೆ. ಇನ್ನೊಂದು ಆರ್ಡ್ರ್ ಬಿದ್ದರೆ ನೋಡೋಣ. ಇನ್ನೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಎಲ್ಲಿ ಕೊಡ್ತಾನೆ. ಇದೊಂದು ಆರ್ಡ್ರು ಬೇಗ ಕೊಟ್ಟರೆ ಡೆಲಿವರಿ ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ. ಇಲ್ಲಾಂದರೆ ಅಂದರೆ ಇನ್ನೊಂದು ಆರ್ಡ್ರ್ ಹೊಡಿಬೇಕು 10 ಗಂಟೆ ಒಳಗಡೆ. ಆಮೇಲೆ ಮನೆಗೆ ಹೋಗೋಣ. ಡೆಲಿವರಿ ಕಂಪ್ಲೀಟ್ ಕೊಟ್ಬಿಟ್ಟು ಲಾಸ್ಟಿಗೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ನೋಡೋಣ. 13 ಅವರ್ ಡ್ಯೂಟಿ ಮಾಡಿದ್ದೀನಿ ಇವತ್ತು. ಸಿಗ್ತೀನಿ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 10:46 ಆಗಿದೆ. ಮನೆಗೆ ಬಂದುಬಿಟ್ಟಿದ್ದೀನಿ. ಇಲ್ಲೇ ಲೋಕಲ್ ಒಂದು ಆರ್ಡ್ರ್ ಕೊಟ್ಟಿದ್ದ. 2256 14 ಅವರ್ 8 ನಿಮಿಷ ಡ್ಯೂಟಿ ಮಾಡಿದ್ದೀನಿ. 37 ಆರ್ಡ್ರ್ ಹೊಡೆದಿರೋದು. 2256 ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 2256 + 500 2756 ರೂಪಾಯಿ ಆಗಿದೆ ಇವತ್ತಿನ ಅರ್ನಿಂಗ್ಸು. ನೋಡೋಣ. ಇವತ್ತಿಂದು 30ನೇ ತಾರೀಕು ಮುಗೀತು. ಇನ್ನು ನಾಳೆ ಬಂದುಬಿಟ್ಟು 31ನೇ ತಾರೀಕು ಏನು ಆಫರ್ ಕೊಟ್ಟವನೆ ನಾಳೆ ತೋರಿಸ್ತೀನಿ. ಎಷ್ಟು ಆಫರ್ ಕೊಟ್ಟವನೆ, ಯಾವ್ಯಾವ ಥರ ಸರ್ಜ್ ಕೊಟ್ಟವನೆ ನಾಳೆ
ಬನ್ನಿರಿ ಈಗ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್, ಗುಡ್ ನೈಟ್.